Good morning students. So in previous class we had discussed about Indian physical features. So Indiaದ physical features ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಅದರಲ್ಲೂ ಹಿಮಾಲಯ ಅಂದರೆ ಏನು, ಅಲ್ಲಿ ಯಾವುದು ಹೆಚ್ಚು ಎತ್ತರವಾದಂತಹ ಒಂದು ಮೌಂಟೇನ್ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಒಂದು ನಾರ್ತರ್ನ್ ಪ್ಲೇನ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನಾರ್ತರ್ನ್ ಪ್ಲೇನ್ ಅಂದಾಗ ಅದು ಹೇಗಿರುತ್ತೆ, ಸಮತಟ್ಟಾಗಿರುತ್ತೆ, ಜೊತೆಗೆ ಅಲ್ಲಿ ಗಂಗಾ ಯಮುನಾ ರಿವರ್ಸ್ಗಳು ಹರಿದು ಅಲ್ಲಿ ಒಂದು ಭೂಮಿ ಹೆಚ್ಚು ಫಲವತ್ತಾಗಿರೋದನ್ನು ತಿಳ್ಕೊಂಡಿದ್ವಿ. ಹಾಗೆಯೇ ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್, ನಮ್ಮ ಒಂದು ದೇಶದ ಪ್ರಮುಖವಾದಂತಹ ರಾಜಸ್ಥಾನದ ಥಾರ್ ಮರುಭೂಮಿ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇಂಡಿಯನ್ ಪೆನಿನ್ಸುಲಾ. ಇಂಡಿಯನ್ ಪೆನಿನ್ಸುಲಾ ಮೀನ್ಸ್ ಭಾರತದ ದಕ್ಕನ್ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಸೊ ಅದ್ರ ಬಗ್ಗೆ ನೋಡೋಣ. ದ ಸೌತ್ರನ್ ಪಾರ್ಟ್ ಆಫ್ ಇಂಡಿಯಾ ಇಸ್ ಎ ಟ್ರಯಾಂಗುಲರ್ ಶೇಪ್ಡ್ ಲ್ಯಾಂಡ್ known as peninsula projecting into the Indian Ocean. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ವಿಶಾಲವಾಗಿರುವಂತಹ ನಾರ್ತರ್ನ್ ಪ್ಲೇನ್ ಬಗ್ಗೆ ತಿಳ್ಕೊಂಡಿದ್ವಿ. ಇದರ ಕೆಳಗಡೆ ಸೊ ಇಲ್ಲಿ ನೋಡಿ, ಸೊ ಇದೆಲ್ಲ ಏನು ಪ್ಲೇನ್ ಏರಿಯಾ. ಸೊ ಇದ್ರ ಕೆಳಗಡೆ ಬರ್ತಾ ಇದನ್ನ ನಾವು ಇಲ್ಲಿ ಸೌತ್ರನ್ ಪ್ಲೇಟ್ ಅಂತ ಇದೆ ನೋಡಿ. ಸೊ ಸೌತ್ರನ್ ಪ್ಲೇಟ್ ಅಂತ ಇದೆಯಲ್ಲ, ಸೊ ಅದರಿಂದ ಮುಂದೆ ಇರ್ತಕ್ಕಂತಹ ಸೌತ್ರನ್ ಪ್ಲೇಟಿಂದ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಒಂದು ಭೂಭಾಗವನ್ನು ನಾವು ಇಂಡಿಯನ್ ಪೆನಿನ್ಸುಲಾ ಅಥವಾ ಪ್ರಸ್ಥಭೂಮಿ ಅಂತ ಕರಿತೀವಿ. ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಸೊ ಇದು ಯಾವ ಶೇಪ್ ಇದೆ ಅಂದರೆ ಟ್ರಯಾಂಗುಲರ್ ಶೇಪ್. ನೋಡಿ ಟ್ರಯಾಂಗುಲರ್ ಶೇಪ್ ಇದೆ ಅಲ್ವಾ, ಇದಿಷ್ಟನ್ನೇ ನೋಡಿ. ಸೊ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಟ್ರಯಾಂಗುಲರ್ ಶೇಪ್ ಇದೆ ಅಂತ, ಹೌದಲ್ವಾ. ದಕ್ಕನ್ ಪ್ರಸ್ಥಭೂಮಿ ಅಥವಾ ಇಂಡಿಯನ್ ಪೆನಿನ್ಸುಲಾ ಯಾವ ಶೇಪಲ್ಲಿದೆ ಅಂತ ಹೇಳಿದ್ರೆ ಸೊ ಟ್ರಯಾಂಗುಲರ್ ಶೇಪಲ್ಲಿ ಇದೆ. ಇಟ್ಸ್ ಸರೌಂಡೆಡ್ ಬೈ ವಾಟರ್ ಆನ್ 3 ಸೈಡ್, ಹೌದಲ್ವಾ. ನಮ್ಮ ಒಂದು ಈ ಪೆನಿನ್ಸುಲಾ ಏನಾಗಿದೆ, ಸರೌಂಡೆಡ್ ಬೈ 3 ಸೈಡ್ ವಾಟರ್, 3 ಕಡೆಯಿಂದ ನೀರಿನಿಂದ ಆವರಿಸಿದೆ, ಹೌದಲ್ವಾ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಬೇ ಆಫ್ ಅರೇಬಿಯನ್ ಓಷನಿಗೆ ಆವರಿಸಿದೆ. ಎಲ್ಲಿ ಯಾವ ಕಡೆ, ವೆಸ್ಟರ್ನ್ ಸೈಡಲ್ಲಿ, ಹಾಗೆ ಈಸ್ಟರ್ನ್ ಸೈಡಲ್ಲಿ ಬೇ ಆಫ್ ಬೆಂಗಾಲ್, ಅದೇ ರೀತಿ ಕೆಳಗಡೆ ಇಂಡಿಯನ್ ಓಷನ್. ಸೊ ಈ 3 ಸಾಗರಗಳಿಂದ ಆವರಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಜೊತೆಗೆ ಇನ್ನೇನು ಲಕ್ಷಣ ಈ ಒಂದು ಇಂಡಿಯನ್ ಪೆನಿನ್ಸುಲಾ ಅಂತ ಹೇಳಿದ್ರೆ, ದ ಅರೇಬಿಯನ್ ಸಿ ಟು ದಿ ವೆಸ್ಟ್, ದ ಬೇ ಆಫ್ ಬೆಂಗಾಲ್ ಟು ದಿ ಈಸ್ಟ್ ಆ್ಯಂಡ್ ದಿ ಇಂಡಿಯನ್ ಓಷನ್ ಟು ದಿ ಸೌತ್. ಹೌದು. ನೆಕ್ಸ್ಟು ದ ಇಂಡಿಯನ್ ಪೆನಿನ್ಸುಲಾ ಇಸ್ ಆಲ್ಸೋ ಎ ಪ್ಲೇಟ್ ಆ್ಯಂಡ್ ಇಸ್ ಕಾಲ್ಡ್ ದಿ ಪೆನಿನ್ಸುಲರ್ ಪ್ಲೇಟ್ ಆರ್ ದಿ ಡೆಕ್ಕನ್ ಪ್ಲೇಟ್. ನಾವು ಇದನ್ನು ಇಂಡಿಯನ್ ಪೆನಿನ್ಸುಲಾ ಅನ್ನೋದ್ರ ಜೊತೆಗೆ ಇದನ್ನು ನಾವು ದಕ್ಕನ್ ಪ್ಲೇಟ್ ಅಂತ ಸಹ ಕರಿತೀವಿ. ಸೊ ಇದಿಷ್ಟು ಇಂಡಿಯನ್ ಪೆನಿನ್ಸುಲಾ, ಹೌದಲ್ವಾ. ಸೊ ಇದು ನೋಡಲಿಕ್ಕೆ ಟ್ರಯಾಂಗುಲರ್ ಶೇಪಲ್ಲಿದೆ, 3 ಕಡೆ ನೀರಿಂದ ಆವರಿಸಲ್ಪಟ್ಟಿದೆ, ಜೊತೆಗೆ ಇದನ್ನು ನಾವು ಡೆಕ್ಕನ್ ಪ್ಲೇಟ್ ಅಂತಲೂ ಸಹ ಕರಿತೀವಿ. ಸೊ ಇದಿಷ್ಟು ಯಾವುದು ಇಂಡಿಯನ್ ಪೆನಿನ್ಸುಲಾ. ನೆಕ್ಸ್ಟ್ ಒನ್ ಬಂದು ದಿ ಗೇಟ್ಸ್ ಅಥವಾ ಘಾಟ್ಸ್ ಅಂತ ಕರಿತೀವಿ. ದ ಡೆಕ್ಕನ್ ಪ್ಲೇಟ್ ಈಸ್ ಸರೌಂಡೆಡ್ ಆನ್ ದಿ ವೆಸ್ಟರ್ನ್ ಸೈಡ್ ಬೈ ಮೌಂಟೇನ್ ಕಾಲ್ಡ್ ದಿ ವೆಸ್ಟರ್ನ್ ಗೇಟ್ ಆ್ಯಂಡ್ ಆನ್ ದಿ ಈಸ್ಟರ್ನ್ ಸೈಡ್ ಬೈ ದಿ Eastern Ghats. The hills of Satpur and Vindhyas in the north separate the plate from the northern plain. ಸೊ ಇದನ್ನ ನಾವು ಘಟ್ಟಗಳು ಅಂತ ಕರಿತೀವಿ. ದ ಘಾಟ್ಸ್ ಮೀನ್ಸ್ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಅಂತ ಕೇಳಿರ್ತೀರ. ಸೊ ಇದ್ರ ಬಗ್ಗೆ ಇಲ್ಲಿ ನಾವು ನೋಡೋಣ. ಸೊ ಈ ಒಂದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ಇಂಡಿಯನ್ ಪ್ಲೇಟಲ್ಲೇ ಈಸ್ಟ್ ಮತ್ತು ವೆಸ್ಟ್ ಸೈಡಲ್ಲಿ ಕಿರಿದಾದಂತಹ ಈ ಒಂದು ಭಾಗಗಳು. ಸೊ ನಾವು ಎಡ್ಜಸ್ ತೋರಿಸ್ತಾ ಇದ್ದೀನಲ್ವಾ. ಸೊ ಇದನ್ನು ನಾವು ವೆಸ್ಟರ್ನ್ ಗೇಟ್ಸ್ ಅಂತ ಕರಿತೀವಿ. ಕಿರಿದಾದಂತಹ ಭಾಗವನ್ನು ನಾವು ವೆಸ್ಟರ್ನ್ ಗೇಟ್ಸ್, ಹಾಗೆಯೇ ಈಸ್ಟರ್ನ್ ಗೇಟ್ಸ್ ಅಂತ ಕರಿತೀವಿ. ಕರಾವಳಿಗೆ ಹೊಂದಿಕೊಂಡಂತಿರುವ ಭಾಗ, ಸಮುದ್ರದ ಅಂಚಿಗೆ ಹೊಂದಿಕೊಂಡಿರುವಂಥ ಭಾಗವನ್ನು ನಾವು ಘಾಟ್ಸ್ ಅಂತ ಕರಿತೀವಿ. ದ ಡೆಕ್ಕನ್ ಪ್ಲೇಟ್ ಈಸ್ ಸರೌಂಡೆಡ್ ಆನ್ ದಿ ವೆಸ್ಟರ್ನ್ ಸೈಡ್ ಬೈ ಮೌಂಟೇನ್ ಕಾಲ್ಡ್ ದಿ ವೆಸ್ಟರ್ನ್ ಗೇಟ್ಸ್. ಏನು ಈ ಒಂದು ವೆಸ್ಟರ್ನ್ ಸೈಡಲ್ಲಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಇದೆಯೋ ಅದನ್ನು ನಾವು ವೆಸ್ಟರ್ನ್ ಗೇಟ್ಸ್ ಅಂತ ಕರಿತೀವಿ. ಅದೇ ರೀತಿ ಈಸ್ಟರ್ನ್ ಸೈಡ್ ಬೈ ದಿ ಈಸ್ಟರ್ನ್ ಗೇಟ್, ಈ ಒಂದು ಈಸ್ಟರ್ನ್ ಗೇಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈಸ್ಟರ್ನ್ ಗೇಟ್ ಅಂತ ಬ್ಲ್ಯಾಕ್ ಕಲರಲ್ಲಿ. ಸೊ ಇದು ನಾವು ಈಸ್ಟರ್ನ್ ಗೇಟ್ ಅಂತ ಕರಿತೀವಿ. ಇದು ಎತ್ತರವಾದಂತಹ ಬೆಟ್ಟ ಗುಡ್ಡಗಳಿಂದ ಆವರಿಸುವಂಥ ಒಂದು ಭಾಗ. ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಏನು ಬೆಟ್ಟ ಗುಡ್ಡಗಳಿಂದ ಆವರಿಸ್ತಕ್ಕಂತಹ ಒಂದು ಭಾಗ. ಸೊ ಇದನ್ನೇ ನಾವು ಘಾಟ್ಸ್ ಅಂತ ಕರೆಯೋದು. ಇಲ್ಲಿ ನಾವು ಅಷ್ಟು ಸುಲಭವಾಗಿ
ಈ ನಮ್ಮ ಒಂದು ಈ ಕಡೆ ಓಡಾಡ್ತೀವಲ್ಲ ಹಾಗೆ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವರಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಊಟಿ, ಕೊಡೆಕೆನಾಲ್ ಮತ್ತು ಧರ್ಮಸ್ಥಳ, ಮಡಿಕೇರಿ, ಕೊಡಗು ಈ ಕಡೆ ಹೋದರೆ ನೀವು ಸುತ್ತ ಬರೀ ಬೆಟ್ಟಗಳನ್ನೇ ನೋಡ್ತೀರ, ಹೌದಲ್ವಾ? ಸೊ ಅದನ್ನೇ ನಾವು ಘಾಟ್ಸ್ ಅಂತ ಕರೆಯೋದು. ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ ಅಂತ ಕರೆಯೋದು. ಸೊ ಆ ಒಂದು ಪ್ರದೇಶಗಳನ್ನೇ. ದ ಹಿಲ್ಸ್ ಆಫ್ ಸಾತ್ಪುರ್ ಆ್ಯಂಡ್ ವಿಂಧ್ಯಾಸ್ ಇನ್ ದಿ ನಾರ್ತ್ ಸಪರೇಟ್ ದಿ ಪ್ಲೇಟ್ ಫ್ರಮ್ ದಿ ನಾರ್ತರ್ನ್ ಪ್ಲೇಟ್. ಹಾಗೆಯೇ ಈ ಒಂದು ಭಾಗಗಳಲ್ಲಿ ಇಲ್ಲಿ ಇಂಡಿಯಾ ಅಂತ ರೆಡ್ ಕಲರ್ ಬರೆದಿರಲ್ವಾ, ಸೊ ಅದರ ಮೇಲ್ಗಡೆ ಸಾತ್ಪುರ ಮತ್ತು ವಿಂಧ್ಯ ಅಂತ ಪರ್ವತಗಳು ಕಂಡುಬರುತ್ತೆ. ಆ ಒಂದು ಪರ್ವತಗಳು ಉತ್ತರ ಭಾರತದಿಂದ ನಮ್ಮ ಒಂದು ದಕ್ಷಿಣ ಭಾರತವನ್ನು ಸಪ್ರೇಟ್ ಮಾಡಿದ್ದಾವೆ. ಸೊ ಅದು ಹೆಚ್ಚು ಎತ್ತರವಾಗಿ ವಿಶಾಲವಾಗಿ ಹರಡಿರೋದ್ರಿಂದ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಕರೀಲಿಕ್ಕೆ ಏನು ಕಾರಣ ಅಂದರೆ ಈ ಒಂದು ಸಾತ್ಪುರ ಮತ್ತು ವಿಂಧ್ಯ ವಿಂಧ್ಯ ಮೌಂಟೇನ್ಸ್ಗಳು. ಸೊ ಇದಿಷ್ಟು ದಿ ಘಾಟ್ಸ್. ಸೊ ನೆಕ್ಸ್ಟ್ ಒನ್ ಬಂದು ಯಾವುದಿದೆ, ದ ಕೋಸ್ಟಲ್ ಪ್ಲೇನ್. ಕೋಸ್ಟಲ್ ಪ್ಲೇನ್ ಮೀನ್ಸ್ ಕರಾವಳಿ ತೀರಗಳು ಅಂತ ಕರಿತೀವಿ ಕನ್ನಡದಲ್ಲಿ, ಕರಾವಳಿ ತೀರಗಳು. ಸೊ ಇದನ್ನ ಕೋಸ್ಟಲ್ ಪ್ಲೇನ್ ಬಗ್ಗೆ ನೋಡೋಣ. ಬಿಹೈಂಡ್ ದಿ ಘಾಟ್ಸ್ ಆನ್ ಐದರ್ ಸೈಡ್ ಆಫ್ ದಿ ಪೆನಿನ್ಸುಲಾ ಲೈ ನ್ಯಾರೋ ಸ್ಟ್ರಿಪ್ಸ್ ಆಫ್ ಪ್ಲೇನ್ ಕೋಸ್ಟಲ್ ಲ್ಯಾಂಡ್. ದ ಕೋಸ್ಟಲ್ ಏರಿಯಾಸ್ ಎಂಜಾಯ್ moderate climate which neither too hot nor too cold. The behind Ghats sound bರುತ್ತೆ. Behind the Ghats on the either side of the peninsula lie narrow strips of plain coastal land. ಸೊ ಈ ಒಂದು ನಾನು ಹೇಳಿದೆ ಅಲ್ವಾ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತ. ಸೊ ಅದಕ್ಕೆ ಹೊಂದಿಕೊಂಡಂತಿರುವ ಕರಾವಳಿಗಳನ್ನು ನಾವು ಕೋಸ್ಟಲ್ ಪ್ಲಾನ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಕ್ಲೈಮೇಟನ್ನು ನೋಡಿದ್ರೆ, ಸೊ ಕೆಲವೊಂದು ಸೀಸನ್ಗಳಲ್ಲಿ ತುಂಬ ಹಿತಕರವಾಗಿರ್ತಕ್ಕಂತಹ ಒಂದು ವಾಯುಗುಣವನ್ನು ನೋಡ್ತೀವಿ. ವಿಚ್ ಇಸ್ ನೈದರ್ ಟು ಹಾಟ್ ನಾರ್ ಟು ಕೋಲ್ಡ್. ಇದು ಹೆಚ್ಚು ಕೋಲ್ಡಾಗೂ ಇರಲ್ಲ, ಜೊತೆಗೆ ಹೆಚ್ಚು ಹಾಟಾಗೂ ಸಹ ಇರೋದಿಲ್ಲ. ಸೊ ಅಂಥ ಒಂದು ಹವಾಗುಣವನ್ನು ಈ ಒಂದು ಕೋಸ್ಟಲ್ ಪ್ಲೇನ್ಸಲ್ಲಿ ನೋಡ್ತೀವಿ. ಸೊ ಇದಿಷ್ಟು ಕೋಸ್ಟಲ್ ಪ್ಲೇನ್. ನೆಕ್ಸ್ಟ್ ಬಂದು ಸೊ ನೀವೆಲ್ಲ ಟ್ರಿಪ್ಪೆಲ್ಲ ಹೋದಾಗ ನೋಡಿರ್ತೀರ, ಮಲ್ಪೆ ಬೀಚ್ ಇರ್ಬೋದು, ಮತ್ತು ಕಾರವಾರ, ಹಾಗೆ ಸುಬ್ರಹ್ಮಣ್ಯ ಇಂಥದ್ದೆಲ್ಲ ಹೋದಾಗ ನೋಡಿರ್ತೀರ ಬೀಚ್ಗಳನ್ನು. ಸೊ ಅದೆಲ್ಲವೂ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ದಿ ಕೋಸ್ಟಲ್ ಪ್ಲೇನಲ್ಲಿ. ಸೊ ನೆಕ್ಸ್ಟ್ ಒನ್ ಫ್ಯೂಚರ್ ಬಂದು ಐಸ್ಲ್ಯಾಂಡ್. ಸೊ ಇದೆಲ್ಲ ಯಾವುದನ್ನು ಹೇಳ್ತಾ ಇರೋದು, ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್. ಸೊ ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್ಲಿ ಸೊ ನೆಕ್ಸ್ಟ್ ಒನ್ ಬಂದು ಐಸ್ಲ್ಯಾಂಡ್. ಸೊ ಐಸ್ಲ್ಯಾಂಡ್ ಮೀನ್ಸ್ ದ್ವೀಪಗಳು ಅಂತಲೂ ಸಹ ಕರಿತೀವಿ. ಏನು ಐಸ್ಲ್ಯಾಂಡ್ ಅಂದರೆ, ಐಸ್ಲ್ಯಾಂಡ್ ಮೀನ್ಸ್ ಏನು, ಸೊ ಮಧ್ಯದಲ್ಲಿ ಭೂಭಾಗ ಇರುತ್ತೆ, ಲ್ಯಾಂಡ್ ಇರುತ್ತೆ. ಸೊ ಅದರ ಸುತ್ತಲೂ ಸಹ ಏನಾಗಿರುತ್ತೆ, ವಾಟರ್ ಕವರ್ ಆಗಿರುತ್ತೆ. ಸೊ ಅದನ್ನು ನಾವು ಐಸ್ಲ್ಯಾಂಡ್ ಅಂತ ಕರಿತೀವಿ. ಸೊ ನಮ್ಮ ಒಂದು ಭಾರತ ದೇಶದಲ್ಲೂ ಸಹ ಈ ಒಂದು ಐಸ್ಲ್ಯಾಂಡ್ಗಳನ್ನು ನೋಡ್ತೀವಿ. ದೇರ್ ಆರ್ ಸೆವೆರಲ್ ಸ್ಮಾಲ್ ಐಸ್ಲ್ಯಾಂಡ್ ಇನ್ ದಿ ಇಂಡಿಯನ್ ಓಷನ್ ಆ್ಯಂಡ್ ಐಸ್ಲ್ಯಾಂಡ್ ಈಸ್ ಎ ಪೀಸ್ ಆಫ್ ಲ್ಯಾಂಡ್ ಸರೌಂಡೆಡ್ ಬೈ ವಾಟರ್ ಆನ್ ಆಲ್ ಸೈಡ್. ಸೊ ನಾನು ಹೇಳ್ದಾಗೇ ಐಸ್ಲ್ಯಾಂಡ್ ಅಂದರೆ ಏನು, ಲ್ಯಾಂಡ್ ಸರೌಂಡೆಡ್ ಬೈ ವಾಟರ್ ಆನ್ ಆಲ್ ಸೈಡ್, ಎಲ್ಲ ಕಡೆಯೂ ನೀರಿನಿಂದ ಆವರಿಸಿರುತ್ತೆ. ಅದನ್ನು ನಾವು ಐಸ್ಲ್ಯಾಂಡ್ ಅಂತ ಕರಿತೀವಿ. ಸೊ ನಮ್ಮ ದೇಶದಲ್ಲೂ ಸಹ ಕೆಲವೊಂದು ಚಿಕ್ಕ ಚಿಕ್ಕ ಐಸ್ಲ್ಯಾಂಡ್ಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಮ್ಯಾಪಲ್ಲಿ ತೋರಿಸೋದಾದರೆ ನಮ್ಮ ಒಂದು ನಾರ್ತ್ ಸೈಡಲ್ಲಿ ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಅಂತ ಇದೆಯಲ್ವಾ. ಸೊ ಇದನ್ನೇ ನಾವು ಐಸ್ಲ್ಯಾಂಡ್ ಅಂತ ಕರೆಯೋದು. ಸಣ್ಣ ಸಣ್ಣದಾಗಿ ಗ್ರೀನ್ ಇದೆ ಅಲ್ವಾ, ಸೊ ಅದು ಅಂಡಮಾನ್ ನಿಕೋಬಾರ್. ಸೊ ಹಾಗೆಯೇ ಇಲ್ಲಿ ಲಕ್ಷದ್ವೀಪ್ ಅಂತ ಇದೆ. ಸೊ ಇದು ಲಕ್ಷದ್ವೀಪ್. ಸೊ ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ ಲೈ ಇನ್ ದಿ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾದ ಐಸ್ಲ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಅಂಡಮಾನ್ ನಿಕೋಬಾರ್. ಅದೇ ರೀತಿ ಲಕ್ಷದ್ವೀಪ್ ಅಂತ ಒಂದು ಐಸ್ಲ್ಯಾಂಡ್ ಇದೆ, ಅದು ನಮ್ಮ ಅರೇಬಿಯನ್ ಸಿಯಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ಐಸ್ಲ್ಯಾಂಡ್. ಸೊ ಇದಿಷ್ಟು ಏನು ನಮ್ಮ ಒಂದು ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್. ಸೊ ಯಾವ್ಯಾವ್ದು ಬರುತ್ತೆ ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್? ಹಿಮಾಲಯಾಸ್, ದ ನಾರ್ಥರ್ನ್ ಪ್ಲೇನ್, ದ ಗ್ರೇಟ್ ಇಂಡಿಯನ್ ಡೆಸರ್ಟ್, ಇಂಡಿಯನ್ ಪೆನಿನ್ಸುಲಾ, ದ ಘಾಟ್ಸ್,
ದ ಕೋಸ್ಟಲ್ ಪ್ಲೇನ್ಸ್ ಆ್ಯಂಡ್ ದ ಐಸ್ಲ್ಯಾಂಡ್. ಸೊ ಇದಿಷ್ಟು ಇಂಡಿಯನ್ ಫಿಸಿಕಲ್ ಫ್ಯೂಚರ್. ಸೊ ನೀವು ಒಂದ್ಸರಿ ಅದನ್ನು ಓದಿ, ಸೊ ಅರ್ಥ ಆಗುತ್ತೆ, ಈಸಿ ಇದೆ. ಸೊ ನೆಕ್ಸ್ಟ್ ಒನ್ ಬಂದು ಕಾನ್ಸೆಪ್ಟ್ ಕ್ಲೈಮೇಟ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದ ಒಂದು ಕ್ಲೈಮೇಟ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಸಿಂಪಲಾಗಿ ಕೊಟ್ಟಿದ್ದಾರೆ, ನೋಡೋಣ. ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯಾ ಹ್ಯಾವ್ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್. ಸೊ ನಮ್ಮ ದೇಶ ನಿಮಗೆ ಮೊದಲೇ ಹೇಳಿದೆ ಎಷ್ಟು ವಿಶಾಲವಾಗಿ ಇರ್ತಕ್ಕಂತಹ ಒಂದು ದೇಶ. ಜೊತೆಗೆ ಉತ್ತರ ಭಾರತದಲ್ಲಿ ಹಿಮಾಲಯದ ರೇಂಜಸ್ಸಿಂದ, ಹಾಗೆ ದಕ್ಷಿಣ ಭಾರತ ಸಮುದ್ರಗಳಿಂದ, ಜೊತೆಗೆ ವಾಯುವ್ಯ ಭಾಗ ಥಾರ್ ಮರುಭೂಮಿಯಿಂದ, ಜೊತೆಗೆ ಏನು ದಟ್ಟ ಅರಣ್ಯಗಳನ್ನು ಸಹ ಒಳಗೊಂಡಿರ್ತಕ್ಕಂಥ ಒಂದು ವಿಶಾಲವಾದ ರಾಷ್ಟ್ರ. ಸೊ ಇಷ್ಟೆಲ್ಲ ಫ್ಯೂಚರ್ಸನ್ನು ಒಳಗೊಂಡಿರೋದ್ರಿಂದ ಇಲ್ಲಿನ ಒಂದು ಕ್ಲೈಮೆಟಿಕ್ ಕಂಡೀಷನ್ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯನಾ? ಸೊ ಇಲ್ಲ, ಹೌದಲ್ವಾ? ಸೊ ಇಲ್ಲಿನ ಒಂದು ಹವಾಗುಣ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನು ವಿವಿಧ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆ ಕೋಲ್ಡ್ ಇದ್ದರೆ ಒಂದು ಕಡೆ ಹಾಟ್ ಆಗಿರುತ್ತೆ, ಒಂದು ಕಡೆ ಹಿತಕರವಾದಂಥ ವಾತಾವರಣ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ವೈಲ್ ಇಟ್ಸ್ ಎ ವೆರಿ ಹಾಟ್ ಇನ್ ಒನ್ ಪಾರ್ಟ್ ಆಫ್ ಇಂಡಿಯಾ. ಸೊ ನಾನು ಹೇಳ್ದಾಗೇ ಕೆಲವು ಭಾಗಗಳಲ್ಲಿ ಹೆಚ್ಚು ಹಾಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇಟ್ ಇಸ್ ಮೇ ಬಿ ವೆರಿ ಕೋಲ್ಡ್ ಇನ್ ಸಮ್ ಅದರ್ ಪಾರ್ಟ್. ಅದೇ ರೀತಿ ಕೆಲವೊಂದು ಪ್ರದೇಶದಲ್ಲಿ ಅತಿ ಕೋಲ್ಡ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಎಲ್ಲಿ ನೋಡ್ತೀರಾ ಕೋಲ್ಡ್ ಆಗಿರ್ತಕ್ಕಂಥದ್ದನ್ನು? ಹಿಮಾಲಯ ರೇಂಜಸ್ಗಳಲ್ಲಿ. ಹಾಟ್ ವೆದರನ್ನು ಎಲ್ಲಿ ನೋಡ್ತೀರಾ? ರಾಜಸ್ಥಾನದಲ್ಲಿ, ಹೌದಲ್ವಾ? ದಿಸ್ ಈಸ್ ಬಿಕಾಸ್ ದಿ ಲ್ಯಾಂಡ್ ಸರ್ಫೇಸ್ ಇಸ್ ನಾಟ್ ಸೇಮ್ ಥ್ರೂ ಔಟ್ ಇಂಡಿಯಾ. ಸೊ ಯಾಕೆ ಈ ರೀತಿ ಬದಲಾವಣೆ ಕಂಡುಬರುತ್ತೆ ಹಾಟ್ ಆ್ಯಂಡ್ ಕೋಲ್ಡ್ ವೆದರ್ ಅಂತ ಹೇಳಿದ್ರೆ, ಲ್ಯಾಂಡ್ ಸರ್ಫೇಸ್ ಇಸ್ ನಾಟ್ ಎ ಸೇಮ್ ಥ್ರೂ ಔಟ್ ಇಂಡಿಯಾ. ಏನು ಭೂಭಾಗ ಅಂದರೆ ಭೂಮಿಯ ಒಂದು ಮೇಲ್ಭಾಗ ಒಂದೇ ರೀತಿಯಾಗಿ ಕಂಡುಬರಲ್ಲ. ಸೊ ಅದರಿಂದ ಒಂದು ಕಡೆ ಹೆಚ್ಚು ಎತ್ತರವಾದಂಥ ಒಂದು ಭೂಭಾಗ ಬಂದರೆ ಇನ್ನೊಂದು ಕಡೆ ಸಮತಟ್ಟಾಗಿದೆ. ಒಂದು ಕಡೆ ತುಂಬ ಕೋಲ್ಡ್ ಆಗಿದೆ ಅಂದರೆ ಅದು ಹೆಚ್ಚು ಎತ್ತರವಾಗಿದೆ ಅಂತ ಅರ್ಥ, ಹೌದಲ್ವಾ? ಲೈಕ್ ಮೌಂಟೇನ್ಸ್, ಪ್ಲೇನ್, ರಿವರ್, ಫಾರೆಸ್ಟ್, ದೇರ್ ಆರ್ ವೇರಿಯೇಷನ್ ಇನ್ ಕ್ಲೈಮೇಟ್ ಆಫ್ ಅವರ್ ಕಂಟ್ರಿ. ಸೊ ಎಲ್ಲೆಲ್ಲಿ ಮೌಂಟೇನ್ ಇರುತ್ತೆ, ಎಲ್ಲಿ ಪ್ಲೇನ್ಸ್ಗಳಿರುತ್ತೆ, ಜೊತೆಗೆ ರಿವರ್ಸ್ ಇರೋ ಕಡೆನೇ ಒಂದು ರೀತಿಯ ಒಂದು ವಾತಾವರಣ, ಫಾರೆಸ್ಟ್ ಇರೋ ಕಡೆ ಒಂದು ರೀತಿಯ ಒಂದು ವೆದರ್, ಅದೇ ರೀತಿ ಮೌಂಟೇನ್ ಇರೋ ಕಡೆನೇ ಒಂದು ರೀತಿಯ ವೆದರ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ದ ಮೌಂಟೇನ್ಸ್ ಎಕ್ಸ್ಪೀರಿಯನ್ಸ್ ಎ ಕೋಲ್ಡ್ ಕ್ಲೈಮೇಟ್ ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್. ಸೊ ಮೌಂಟೇನಲ್ಲಿ ನಾವು ಒಂದೇ ರೀತಿ ವಾತಾವರಣವನ್ನು ನೋಡ್ತೀವಿ ವರ್ಷ ಪೂರ್ತಿ. ಏನಾಗಿರುತ್ತೆ ಅಲ್ಲಿ? ಕೋಲ್ಡ್ ಕ್ಲೈಮೇಟ್. ಆಲ್ಮೋಸ್ಟ್ ಅಲ್ಲಿ ವರ್ಷ ಪೂರ್ತಿ ಕೋಲ್ಡ್ ಕ್ಲೈಮೇಟನ್ನೇ ನೋಡ್ತೀವಿ. ದ ಕೋಸ್ಟಲ್ ಏರಿಯಾಸ್ ಹ್ಯಾವ್ ಮಾಡರೇಟ್ ಕ್ಲೈಮೇಟ್ ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್. ಈ ಒಂದು ಕರಾವಳಿಯ ತೀರಗಳಲ್ಲಿ ಅಂದರೆ ಎಲ್ಲೆಲ್ಲಿ ಸಮುದ್ರ ಭಾಗಗಳು ಕಂಡುಬರುತ್ತೋ, ಸಮುದ್ರ ಮತ್ತು ಭೂಭಾಗಗಳು ಸಂಧಿಸುವಂತಹ ಭಾಗಗಳಲ್ಲಿ ಯಾವ ರೀತಿಯ ಒಂದು ವೆದರ್ ಅಥವಾ ಕ್ಲೈಮೇಟ್ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮಧ್ಯಮ ಪ್ರಮಾಣದ ಕ್ಲೈಮೇಟ್ ಇರುತ್ತೆ. ಅಲ್ಲಿ ಮಧ್ಯಮ ಪ್ರಮಾಣದ ಕ್ಲೈಮೇಟ್. ಸೊ ಯಾಕೆ? ಇಲ್ಲಿ ಸಮುದ್ರ ಕಾಯೋದು ನಿಧಾನ, ಸಮುದ್ರದ ಒಂದು ನೀರು ಸೂರ್ಯನ ಒಂದು ಶಾಖಕ್ಕೆ ಕಾಯೋದು ನಿಧಾನ ಆಗೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಭೂಭಾಗಗಳು ಬೇಗ ಕಾಯುತ್ತೆ, ಸೊ ಹಾಟ್ ಆಗುತ್ತೆ. ಹಾಟು ಮತ್ತು ಕೋಲ್ಡ್ ಎರಡು ಮಿಕ್ಸ್ ಆಗೋದ್ರಿಂದ ಅಲ್ಲಿ ಮಧ್ಯಮ ಗಾತ್ರದ ಕ್ಲೈಮೇಟ್ ಕಂಡುಬರುತ್ತೆ. ಇಟ್ಸ್ ಐದರ್ ವೆರಿ ಹಾಟ್ ಆರ್ ವೆರಿ ಕೋಲ್ಡ್ ಇನ್ ದಿ ನಾರ್ಥರ್ನ್ ಪ್ಲೇನ್ ಆ್ಯಸ್ ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ ಆರ್ ಫೌಂಡ್. ಈ ಒಂದು ನಾರ್ತ್ ಪ್ಲೇನಲ್ಲಿ ಹೆಚ್ಚು ಹಾಟು ಜೊತೆಗೆ ಹೆಚ್ಚು ಕೋಲ್ಡ್ ಇರ್ತಕ್ಕಂಥದ್ದನ್ನು ನೋಡ್ತೀವಿ ಈ ಒಂದು ನಾರ್ತ್ ಸೈಡಲ್ಲಿ. ಯಾಕೆ ಅಂದರೆ ಆ ನಾರ್ತ್ ಸೈಡಲ್ಲಿ ಭೂಭಾಗ ವಿಶಾಲವಾಗಿದೆ, ಹೌದಲ್ವಾ? ನಿಮಗೆ ಮ್ಯಾಪಲ್ಲಿ ತೋರಿಸ್ದಾಗೇ ಈ ಒಂದು ಭೂಭಾಗ ತುಂಬ ವಿಶಾಲವಾಗಿರೋದ್ರಿಂದ ಸೊ ಚಳಿಗಾಲದಲ್ಲಿ ಹೆಚ್ಚು ಚಳಿ ಆಗುತ್ತೆ, ಬೇಸಿಗೆಯಲ್ಲಿ ಹೆಚ್ಚು ಬೇಸಿಗೆ ಆಗುತ್ತೆ. ಸೊ ಚಳಿಗಾಲದಲ್ಲೆಲ್ಲ ನೀವು ನ್ಯೂಸ್ ನೋಡಿರಬಹುದು, ದೆಹಲಿಯಲ್ಲಿ ತುಂಬ ಒಂದು ಕೋಲ್ಡಾಗಿ ತುಂಬ ಜನ ಸತ್ತೋದ್ರು ಅಂತೆಲ್ಲ ನ್ಯೂಸ್ ಬರ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಮುದ್ರದ ಗಾಳಿಯ ಒಂದು ಪ್ರಭಾವ ಕಡಿಮೆ. ಸಮುದ್ರ ಹತ್ತಿರದಲ್ಲಿ ಇದ್ದಿದ್ರೆ ಅವ್ರಿಗೆ ಏನಾಗೋದು, ಬ್ಯಾಲೆನ್ಸ್ ಆಗೋದು. ಬಟ್ ಅಲ್ಲಿ ಸುತ್ತಲೂ ವಿಶಾಲವಾಗಿರೋ ಭೂಭಾಗನೇ ಇರೋದ್ರಿಂದ ಚಳಿಗಾಲದಲ್ಲಿ ಹೆಚ್ಚು ಚಳಿಯಾಗುತ್ತೆ, ಬೇಸಿಗೆಯಲ್ಲಿ ಹೆಚ್ಚು ಬೇಸಿಗೆಯ ಒಂದು ವಾತಾವರಣ ಕಂಡುಬರುತ್ತೆ. ವೈಲ್ ದಿ ವಿಂಟರ್ ಆರ್ ವೆರಿ ಕೋಲ್ಡ್. ನಾನು ಹೇಳ್ದಾಗೇ ವಿಂಟರಲ್ಲಿ ಹೆಚ್ಚು ಕೋಲ್ಡ್ ಆಗಿರುತ್ತೆ. ದ ಅಮೌಂಟ್ ಆಫ್ ರೈನ್ಫಾಲ್ ಆಲ್ಸೋ ವೇರಿಯಸ್ ಇನ್ ಡಿಫ್ರೆಂಟ್ ಏರಿಯಾಸ್ ಆ್ಯಂಡ್ ಇನ್ ಡಿಫ್ರೆಂಟ್ ಸೀಸನ್. ಅದ್ರ ಜೊತೆಗೆ ಈ ಕ್ಲೈಮೇಟ್ ಒಂದೇ ಅಲ್ಲ, ರೈನ್ಫಾಲ್ ಸಹ ಏನಾಗಿದೆ ಡಿಫ್ರೆಂಟ್ ಏರಿಯಾಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೀಸನ್ಗಳಲ್ಲಿ ವೆರೈಟಿಯಾಗಿ ಆ ಒಂದು ರೈನ್ಫಾಲ್ ಅಂತಕ್ಕಂಥದ್ದು ಆಗುತ್ತೆ. ಒಂದು ಕಡೆ ಹೆಚ್ಚು ಮಳೆ ಆದರೆ
ಒಂದು ಕಡೆ ಕಡಿಮೆ ಮಳೆ ಆಗುತ್ತೆ, ಇನ್ನು ಕೆಲವು ಕಡೆ ಮಧ್ಯಮ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಸೊ ಎಲ್ಲದಕ್ಕೂ ಏನು ರೀಸನ್ ಅಂತ ಹೇಳಿದ್ರೆ ನಮ್ಮ ಒಂದು ಲ್ಯಾಂಡ್ ಸರ್ಫೇಸ್, ಹೌದಲ್ವಾ, ನಮ್ಮ ಒಂದು ಭೂಮಿಯ ಮೇಲ್ಭಾಗ, ಅದರ ಒಂದು ಫ್ಯೂಚರ್ಸ್ಗಳು ಸೊ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಇದಿಷ್ಟು ನಮ್ಮ ಇಂಡಿಯನ್ ಕ್ಲೈಮೆಟಿಕ್ ಕಂಡೀಷನ್. ಸೊ ಇದಿಷ್ಟು ನಿಮಗೆ ಅರ್ಥ ಇದೆ ಅಂತ ತಿಳ್ಕೊತೀನಿ. ಸೊ ಇಂಡಿಯನ್ ಫಿಸಿಕಲ್ ಫ್ಯೂಚರ್ಸ್ ಬಂದಾಗ ದ ಹಿಮಾಲಯಸ್, ದ ನಾರ್ಥರ್ನ್ ಪ್ಲೇನ್, ದ ಗ್ರೇಟ್ ಇಂಡಿಯನ್ ಡೆಸರ್ಟ್, ದ ಇಂಡಿಯನ್ ಪೆನಿನ್ಸುಲಾ, ದ ಘಾಟ್ಸ್, ದ ಕೋಸ್ಟಲ್ ಪ್ಲೇನ್ ಮತ್ತು ಐಸ್ಲ್ಯಾಂಡ್. ಸೊ ಇದಿಷ್ಟು ಫ್ಯೂಚರ್ಸ್ಗಳು ಬರುತ್ತೆ ಕ್ಲೈಮೆಟಿಕ್ ಕಂಡೀಷನ್. ಸೊ ನಿಮಗೆ ಗೊತ್ತಾಗಿದೆ. ಸೊ ಇದಿಷ್ಟು ನಿಮ್ಮ ಈ ಒಂದು ಲೆಸನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದಂತಹ ಫ್ಯೂಚರ್ಸ್ಗಳು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲೆಸನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.